ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಾ ಅಂತ ಅಂದ್ಕೊಂಡೇನ್ರಿ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ್. ಹಾಗೆ ಸ್ಕಿಪ್ ಮಾಡಿದೆ ನನ್ನ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿರಿ, ಇವತ್ತು ಬೆಳಗ್ಗೆ 4 ಗಂಟೆನೇ ಎದ್ದಿದ್ದೀನಿ ರೀ ಫ್ರೆಂಡ್ಸ್. ಅಂದರೆ ಇವತ್ತು 3ನೇ ರೋಜಾ ರೀ ಫ್ರೆಂಡ್ಸ್. ಈಗ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡೇನ್ರಿ, ಬೇಳೆ ಸಾರು ಐತ್ರಿ. ಈಗ ಆಮೇಲೆ ಸ್ವಲ್ಪ ಚಿಕನ್ ಪಲ್ಯ ಐತ್ರಿ ಫ್ರೆಂಡ್ಸ್. ಊಟ ಮಾಡೋ ಟೈಮ್ನೂ ಆಗೈತ್ರಿ. ಈಗ ನೋಡಿರಿ, ಬಿಸಿ ರೊಟ್ಟಿನ ರೆಡಿ ಆಗಿದಾವ್ರಿ. ಚಿಕನ್ ಗ್ರೇವಿ ಐತ್ರಿ. ನಿನ್ನೆ ರಾತ್ರಿ ಇದು ಏನ್ರಿಪ್ಪ ಅದು ತಂದೂರಿ ರೊಟ್ಟಿ ಮಾಡಿದ್ನಲ್ರಿ, ಅದ್ರ ಜೊತೆ ನಾನು ಚಿಕನ್ ಗ್ರೇವಿ ಮಾಡಿದ್ದೆ ರೀ. ಅದ ಪಲ್ಯ ಐತ್ರಿ. ಸದ್ಯಕ್ಕೆ ಪಲ್ಯ ಇದ್ದಿದ್ದು ಚಲೋ ಆತ್ರಿಪ್ಪ. ಮತ್ತು ಪಲ್ಯ ಮಾಡ್ಕೊತ ಕುಂದ್ರಬೇಕಾಗ್ತೈತೆ ರೀ ಫ್ರೆಂಡ್ಸ್. ಈಗ ರೊಟ್ಟಿ ಅಷ್ಟು ಮಾಡ್ಕೊಂಡೆ ರೀ. ಈಗ ಟೈಮ್ನೂ ಆಗೈತೆ ರೀ, ಊಟ ಮಾಡ್ತೀನಿ ರೀ. ಈಗ ನೋಡ್ರಿಪ್ಪ, ಊಟನೂ ಆಯ್ತು ರೀ ನಂದು. ಈಗ ಕಸನೆಲ್ಲ ಎಲ್ಲ ಮಾಡಿಕೊಂಡು ಈಗ ನಮಾಜ್ ಟೈಮ್ದು ಆಗೈತೆ ರೀ ಫ್ರೆಂಡ್ಸ್. ಈಗ ನಮಾಜ್ ಮಾಡ್ತೀನಿ ರೀ. ಈಗ ಕಂಪಲ್ಸರಿ ನಾವು ರೋಜಾ ಇರಬೇಕಂದ್ರೆ ಬೆಳಗ್ಗೆ ನಮಾಜ್ ಮಾಡಲೇಬೇಕು ರೀ ಫ್ರೆಂಡ್ಸ್. ಯಾಕಂದ್ರೆ ನಾವು ಈಗ ಊಟ ಮಾಡಿಕೊಂಡು ಸುಮ್ಮನೆ ಮಲ್ಕೊಂಡು ಬಿಟ್ರೆ ನಮ್ಗೆ ಒಮ್ಮಕ್ಲೆ ಬೆಳಗ್ಗೆನೇ ಎಚ್ಚರಾಗ್ಬಿಡ್ತೈತೆ ರೀ. ಯಾಕಂದ್ರೆ ಬೆಳಗ್ಗೆ ನಿದ್ದೆನ ಭಾಳ ಜೋರು ಇರ್ತಾವೆ ರೀ. ರಾತ್ರಿ ಏನು ಮಾಡಿದ್ದೆ ಅದೇನು ಜೋರು ಇರಂಗಿಲ್ಲ ರೀ ನಿದ್ದೆ. ಅದ್ರ ಸಂಬಂಧ ನಾನು ಮಕ್ಕೊಂಡೇ ಇಲ್ರಿಪ್ಪ. ನಾನು ಊಟ ಮಾಡ್ಕೊಂಡು ಒಂದು ಸ್ವಲ್ಪ ಕುತ್ಕೊಂಡೆ ಓದ್ಕೊಂತ ಆಮೇಲೆ ನಮಾಜ್ ಟೈಮ್ ಆದಮೇಲೆ ನಮಾಜ್ ಮಾಡಾಕತ್ತೀನಿ ರೀ ಫ್ರೆಂಡ್ಸ್. ಈಗ ನಮಾಜ್ ಮಾಡಿಕೊಂಡು ಈ ಕುರಾನ್ನು ಓದ್ಬೇಕು ರೀ ನಾನು. ಇನ್ನು ದೇವ್ರ ದೀಪ ಎಲ್ಲ ಹಚ್ಬೇಕು ರೀ. ಈಗ ಸದ್ಯಕ್ಕೆ ಉದ್ದಿನ ಕಡ್ಡಿ ಹಚ್ಕೊಂಡು ಒಂದು ಸ್ವಲ್ಪ ನಾನು ನಮಾಜ್ ಮಾಡಾಕತ್ತೀನಿ ರೀ. ಯಾಕಂದ್ರೆ ನಮಾಜ್ ಆಮೇಲೆ ಕುರಾನ್ ಎಲ್ಲ ಓದ್ಕೊಂಡೆ ಆಮೇಲೆ ನಾನು ದೇವ್ರ ದೀಪ ಹಚ್ಚಿ ನಾನು ಇನ್ನೂ ಮ್ಯಾಗಿಂದ ಕೆಲ್ಸಕ್ಕೂ ಹೋಗ್ಬೇಕು ರೀ ಫ್ರೆಂಡ್ಸ್. ಎಲ್ಲ ಮಾಡ್ಕೊಂಡು ಹೋಗ್ತೀನಿ ರೀ. ಈ ದೇವ್ರಿಂದ ಎಲ್ಲ ಮುಗಿಸ್ಬೇಕಲ್ರಿ, ಮುಗಿಸ್ಕೊಂಡು ಹೋಗ್ತೀನಿ ರೀ ಫ್ರೆಂಡ್ಸ್. ಈಗ ನೋಡಿರಿ, ಕುರಾನ್ ಓದಾಕತ್ತೀನಿ ರೀ. ಈ ಕುರಾನ್ ಓದಿದ ಮೇಲಂತ್ರ ಈಗ ಕೆಲಸನೂ ಜಾಸ್ತಿ ಅದಾವ್ರಿ. ಈಗ ಮಲ್ಕೊಳಂಗಿಲ್ಲ ರೀ ನಾನು. ಈಗ ಮಲ್ಕೊಂಡ್ಬಿಟ್ರೆ ಮುಗೀತು ರೀ. ಮತ್ತು 8-10 ಗಂಟೆ ಹೇಳ್ಬೇಕಾಗ್ತೈತೆ ರೀ. ನಮ್ಗೆ ಆವಾಗ ಹೇಳೋದು ರೂಢ ಇಲ್ಲರಿ. ಬಟ್ ಈಗ 4 ಗಂಟೆ ಎದ್ದು ನಾವು ಇದು ಸೈರಿ ಮಾಡಿರ್ತೀವಲ್ರಿ, ಅದ್ರ ಸಂಬಂಧ ನಿದ್ದೆ ಭಾಳ ಗೆಟ್ಟಿರ್ತೀವಿ. ಅದ್ರ ಸಂಬಂಧ ನಿದ್ದೆ ಹತ್ತಿ ಬಿಡ್ತೈತೆ ರೀ. ಮತ್ತು ಸುಮ್ಮಗ ಜಳಕ ಮಾಡಿಸೋದೈತೆ ರೀ ಬೆಳಿಗ್ಗೆನೂ. ಅದ್ರ ಸಂಬಂಧ ಈಗ ಮಲ್ಕೊಳಂಗಿಲ್ಲ ರೀ. ಏನಾಯಿದ್ರು ಈಗ ಮ್ಯಾಗಿಂದು ಕೆಲಸ ಮಾಡ್ಬೇಕು ರೀ. ಇವತ್ತಿನ ನನ್ನ ಡೈಲಿ ರೂಟೀನ್ ಹೆಂಗಿರ್ತೈತೆ, ನಾವು ಅಪಾರ್ಟ್ಮೆಂಟ್ದಾಗ ಏನು ಕೆಲಸ ಮಾಡ್ತೀವಿ, ಏನಿಲ್ಲ, ಎಷ್ಟು ನಾವು ಕೆಲಸ ಮಾಡ್ತೀವಿ ಅನ್ನೋದು ನಾನು ತೋರಿಸ್ತಾ ಇದ್ದೀನಿ ರೀ ಫ್ರೆಂಡ್ಸ. ನೋಡಿ ನನಗೆ ಸಪೋರ್ಟ್ ಮಾಡಿರಿ. ಈ ನನ್ನ ವಿಡಿಯೋ ನೀವು ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿದ್ರೆ ನಿಮ್ಗೆ ಈ ವಿಡಿಯೋದಾಗ ನಾ ಏನು ತೋರಿಸೀನಿ ಏನಿಲ್ಲ ಅನ್ನೋದು ಗೊತ್ತಾಗ್ತೈತೆ ರೀ ಫ್ರೆಂಡ್ಸ. ಈಗ ಕುರಾನ್ ಅಂತೂ ಓದಾಕತ್ತೀನಿ ರೀ. ಇದ್ರಾಗ ಏನಪ್ಪ ಅಂದ್ರೆ ನಂಗೆ ಜಾನ್ ನಮಾಜ್ ಒಂದು ಇಲ್ರಿಪ್ಪ. ಅದು ಇಲಿ ಎಲ್ಲ ಕಡ್ದು ಅದೇನು ಗುರ್ತು ಸಿಗ್ಲಾರ್ದಂಗೆ ಮಾಡಿಬಿಟ್ಟಿದಾವ್ರಿ. ಈಗ ಒಂದು ಸ್ವಲ್ಪ ಇದು ಒಡ್ನಿ ಆಗಲಿ ಆಮೇಲೆ ಏನಾರು ಬೆಡ್ಶೀಟ್ ಒಗ್ದಿದ್ದಾಗಲಿ ಅದನ್ನು ಹಾಸ್ಕೊಂಡು ನಮಾಜ್ ಮಾಡೋದಾಗೈತೆ ರೀ ಫ್ರೆಂಡ್ಸ್. ಮೊನ್ನೆ ಹುಲ್ಗೂರು ಉರುಸ್ನಾಗ ತರಬೇಕಂದ್ರೆ ಅಲ್ಲಿನೂ ಹಚ್ಚಿದ್ದಿಲ್ಲ ರೀ ತರಾಕ. ಮತ್ತು ಈಗ ಇದ್ರಾಗ ಏನಾರು ಸಿಬಿಟಾಗ ಪೇಟೆಗೆ ಹೋದ್ರೆ ತರಬೇಕ್ರಿ ನಾನು. ಅದನ್ನು ಸ್ವಲ್ಪ ಲಕ್ಷ್ಯ ಮಾಡಿ ತರಬೇಕ್ರಿ. ಇಲ್ಲಾಂದ್ರೆ ನಂಗೆ ಇದು ನಮಾಜ್ ಮಾಡೋಕೆ ಏನು ಜಾನ್ ನಮಾಜ ಇಲ್ದಂಗೆ ಆಗ್ಬಿಟ್ಟೈತೆ ರೀ ಫ್ರೆಂಡ್ಸ. ನೋಡ್ರಿ, ನಮಾಜ್ ಎಲ್ಲ ಮಾಡಿಕೊಂಡು ಈಗ ನಾನು ಮೇಲೆ ಕೆಲ್ಸಕ್ಕೆ ಬಂದೇನ್ರಿ. ನೋಡ್ರಿ, ಬಕೆಟ್ ಆಮೇಲೆ ಸ್ವರ್ಗಿ ಎಲ್ಲ ತರಬೇಕ್ರಿ. ಸೊ ಈಗ ನೋಡ್ರಿ, ನಾನು ಕಸ ಹೊಡ್ಕೊತ ಬರಾಕತ್ತೇನೆ ರೀ. ಇದು ಹಿಂದಿನ ಮಠನ ಐತ್ರಿ ಫ್ರೆಂಡ್ಸ್. ಯಾಕಂದ್ರೆ ನಾನು ಮುಂದೆ ತೊಗೊಂಡೇನಿ ರೀ. ಭಾಳ ಕತ್ಲಿತ್ತಲ್ರಿ, ಅದು ಲೈಟ್ನು ಅಷ್ಟೇನು ಬೆಳಕಿಲ್ಲ ಏನಿಲ್ಲ ರೀ ಫ್ರೆಂಡ್ಸ್. ಈಗ ಕಸ ಹೊಡ್ಕೊಂಡು ಬಂದು ನೆಲ ಒರೆಸ್ಕೊಂತ ಬರಾಕತ್ತೇನೆ ರೀ. ಜಗ್ಗಿ ರಾಡಾಗಿತ್ರಿಪ್ಪ ಅದು ಒರೆಸ್ಕೊಂಡು ಬರೋ ಮಠ. ಅಂದ್ರೆ ಸಾಕಾಗಿಬಿಡ್ತ್ರಿ. ಅದ್ರಾಗ ಒಬ್ಬಳ ಅಲ್ರಿ ಮಾಡೋದು. ಕಸನೂ ನಾನೇ ಹೊಡಿಬೇಕು, ಆಮೇಲೆ ನೆಲನೂ ನಾನೇ ಒರೆಸ್ಬೇಕಂದ್ರೆ ಅದು ಒಂಥರ ಹೆವಿ ಆಗಿಬಿಡ್ತೈತೆ ರೀ ಕೆಲಸ. ಸೊ ಈಗ ನಾನು 4ನೇ ಫ್ಲೋರ್ದಾಗ ಬಂದಿದ್ದೀನಿ ರೀ ಫ್ರೆಂಡ್ಸ. ಈಗ 4ನೇ ಫ್ಲೋರಿಂದ 3ನೇ ಫ್ಲೋರು 4 ಫ್ಲೋರ್ ಅದಾವೆ ರೀ ಎಲ್ಲ ಸೇರಿಸಿ ಇದು ಅಪಾರ್ಟ್ಮೆಂಟ್ದಾಗ. ಈಗ ನಾನು 4ನೇ ಫ್ಲೋರ್ದಾಗಿಂದ ಇದು ಒರೆಸ್ಕೊಂಡು ಬರಾಕತ್ತೀನಿ ರೀ. ಈಗ 3ನೇ ಫ್ಲೋರ್ಗೆ ಹೋಗ್ಬೇಕು ರೀ. 3ನೇ ಫ್ಲೋರ್ದು ಸೇಮ್ ಇದೆ ರೂಟೀನ್ ರೀ ಫ್ರೆಂಡ್ಸ. ಕಸ ಹೊಡೆದು ನೆಲ ಒರೆಸ್ಕೊತಾನೆ ಬರ್ಬೇಕು ರೀ ನಾವು. ಅಂದ್ರೆ ಇದು ಒಬ್ರಿಗಂದ್ರೆ ಒಂದು ಸ್ವಲ್ಪ ಜಾಸ್ತಿ ಆಗ್ಬಿಡ್ತೈತೆ ರೀ ಕೆಲಸ. ಇಬ್ಬರಂದ್ರೆ ಏನೋ ಜಲ್ದಿ ಆಗ್ಬಿಡ್ತೈತೆ ರೀ. ಒಂದು 15 ನಿಮಿಷದಾಗ ಆಗ್ಬಿಡ್ತೈತೆ ರೀ ಫ್ರೆಂಡ್ಸ. ಈಗ ನೋಡಿರಿ, 3ನೇ ಫ್ಲೋರ್ನು ಒರೆಸ್ಕೊಂಡು 2ನೇ ಫ್ಲೋರಿಗೆ ಬಂದೆ ರೀ ಫ್ರೆಂಡ್ಸ್. ನಾನು ನೋಡಿರಿ ಕಸ ಹೊಡೆದು ನೆಲ ಒರೆಸ್ಕೊತ ಬರಾಕತ್ತೀನಿ ರೀ. ಇನ್ನೂ ಭಾಳ ಕತ್ಲಿತ್ತು ರೀ, ಇನ್ನೂ ಬೆಳಕೂ ಆಗಿಲ್ಲ ರೀ ಫ್ರೆಂಡ್ಸ ಅಷ್ಟೇನ. ಸೊ ನಾ 2ನೇ ಫ್ಲೋರ್ಗೆ ಬರೋ ತನಕ ಅಂದ್ರೆ ಒಂದು ಸ್ವಲ್ಪ ಬೆಳಕಾಗಿತ್ತು ರೀ. ಈಗ ಕಿಟಕಿಯಾಗ ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ ಎಷ್ಟು ಬೆಳಕಾಗಿದೆ ಅನ್ನೋದು. ನೋಡಿರಿ, ಕಿಟಕಿಯಾಗ ಇಷ್ಟು ಬೆಳಕಾಗೈತ್ರಿ ಫ್ರೆಂಡ್ಸ. ಅಷ್ಟೇನು ಜಾಸ್ತಿ ಆಗಿಲ್ಲ ರೀ, ಮಬ್ಬು ಕಲರ್ ಆಗಿತ್ತು ರೀ ಫ್ರೆಂಡ್ಸ. ಯಾಕಂದ್ರೆ 6:30 ಆಗಾಗ ಬಂದೈತೆ ರೀ ಟೈಮ್ ನೋಡಿದ್ರೆ. ಈಗ ನೋಡ್ರಿಪ್ಪ, ಕಸ ಎಲ್ಲ ತೊಗೊಂಡು ಬಂದೆ ರೀ. ಇಷ್ಟು ಕಸ ಇರ್ತೈತೆ ರೀ ಫ್ರೆಂಡ್ಸ. ನಾವು ಡೈಲಿ ತೊಗೊಂಡು ಬಂದ್ರೆ ಇದಕ್ಕಿಂತ ಜಾಸ್ತಿನೂ ಇರ್ತೈತೆ ರೀ. ಇದ್ರೆ
ಇವತ್ತು ಒಂದು ಸ್ವಲ್ಪ ಕಮ್ಮಿ ಅನ್ನಿಸ್ತೈತ್ರಿ. ಇಲ್ಲಿ ನೋಡ್ರಿ ಇದು ಇನ್ನೂ ಕತ್ಲೈತ್ರಿ. ನಮ್ಮ ಅಪಾರ್ಟ್ಮೆಂಟ್ದಾಗಂತೂ ಫುಲ್ ಕತ್ಲರಿ. ಇಲ್ಲೇ ಕೆಳಗಡೆ ಆಗ್ತೈತಲ್ರಿ, ಕತ್ಲಾಗ್ಬಿಟ್ಟೈತ್ರಿ. ಆ ಕಡೆ ರೋಡ್ನಾಗ ಒಂದು ಸ್ವಲ್ಪ ಇದು ಕಾಣ್ತೈತ್ರಿ ಬೆಳಕು. ಈಗ ನೋಡ್ರಿ ಬಕೆಟ್, ಆಮೇಲೆ ಕಸಬರ್ಗಿ ಅವೆಲ್ಲ ತೊಗೊಂಡು ಕಸ ಎಲ್ಲ ಕಸದ ಬುಟ್ಟಾಗ ಹಾಕ್ಬೇಕ್ರಿ. ಎಲ್ಲ ಅದು ತೊಗೊಂಡು ಹೊರಗಡೆ ಇಟ್ಕೊತೀನಿ ರೀ. ಯಾಕಂದ್ರೆ ಅದು ಹಗಲಿ ಮುಗ್ಲಿ ಕದ ಮುಸ್ತೈತ್ರಿ ಅದು ಲಿಫ್ಟಿಂದ. ಅದ್ರ ಸಂಬಂಧ ಫಸ್ಟ್ ಹೊರಗಡೆ ನಾನು ಕಸ ಎಲ್ಲ ತೊಗೊಂಡು ಆಮೇಲೆ ಕಸದ ಬುಟ್ಟಾಗ ಹಾಕ್ಕೊಂಡು ಬಿಡ್ತೀನಿ ರೀ ಎಲ್ಲ ಕಸನ. ಇಲ್ಲಿ ನೋಡ್ರಿ ನಮ್ಮ ಅಪಾರ್ಟ್ಮೆಂಟ್ದಾಗ ನೋಡ್ರಿ ಎಷ್ಟು ಕತ್ಲೈತ್ರಿ ಫ್ರೆಂಡ್ಸ್. ಇಷ್ಟು ಕತ್ಲೈತಿ ನೋಡ್ರಿ. ಆ ಕಡೆ ನೋಡ್ರಿ ಒಂದು ಸೈಡ್ ಕಾಣಾಕತ್ತೈತಿ, ಸ್ವಲ್ಪ ಬೆಳಕಾಗಿದ್ದು ಇದು ಕಾಣಾಕತ್ತೈತಿ ನೋಡ್ರಿ ಫ್ರೆಂಡ್ಸ್. ಇಷ್ಟು ಕತ್ಲು ಇರ್ತವಾಗ ನಾನು ಇವತ್ತು ಕೆಲಸ ಮಾಡ್ಕೊಂಡು ಬಂದೀನಿ ರೀ. ಅಲ್ಲಿಂದ ಈಗ ನೋಡ್ರಿ ಫ್ರೆಂಡ್ಸ್, ಪಾರ್ಕಿಂಗ್ ಕಸ ಹೊಡ್ಯಾಕಂತಂದು ಬಂದೇನಿ ರೀ. ನಮ್ಮ ಮನೆಯವ್ರು ಮಕ್ಕೊಂಡಾರ್ರಿ, ಏನೋ ಮತ್ತೇನು ಎಬ್ಬಿಸ್ಬೇಕಂತಂದು ನೋಡ್ರಿ. 6:30 ಆಗೈತಿ ಆಗ್ಲಿಕ್ಕೆ ಇದು ಟೈಮ್. ಸೊ ಪಾರ್ಕಿಂಗ್ ಕಸ ಭಾಳ ಹರಡೈತ್ರಿ, ಹೊಡ್ಯಾಕತ್ತೀನಿ ರೀ ಫ್ರೆಂಡ್ಸ್. ಒಂದು ಬಕೆಟ್ ತಂದು ಇಟ್ಕೊಂಡೇನಿ ರೀ. ಆ ಬಕೆಟ್ದಾಗ ಹಾಕ್ತೀನಿ ರೀ ಎಲ್ಲ ಕಸ. ಇವತ್ತಂತ್ರ ಕಸ ಜಗ್ಗಿ ಬಿದ್ದಿತ್ತು ರೀ ಫ್ರೆಂಡ್ಸ್. ಅದಕ್ಕೆ ಮತ್ತು ಬೆಳಿಗ್ಗೆ ಒಂದು ಸ್ವಲ್ಪ ಹೊಡ್ಕೊಂಡು ಬಿಟ್ರೆ ಏನು ಸ್ವಚ್ಛ ಇರ್ತೈತಿ ಅಂತಂದು ನಾನು ಹೊಡ್ಯಾಕತ್ತೀನಿ ರೀ. ಯಾಕಂದ್ರೆ ಇದು ಆಮೇಲೆ 9:30 ಹಿಂಗೆ 10 ಗಂಟೆ ಸುಮಾರು ಗಾಳಿ ಎಲ್ಲ ಬಿಟ್ಟಿರ್ತೈತೆ ರೀ. ಎಲ್ಲ ಅಪಾರ್ಟ್ಮೆಂಟ್ ಎಲ್ಲ ಹರಡು ಬಿಡ್ತೈತೆ ರೀ. ಅದ್ರ ಸಂಬಂಧ ಈಗ ತಂಪತ್ತೈತಲ್ರಿ, ತಂಪತ್ನಾಗ ಒಂದು ಸ್ವಲ್ಪ ಹೊಡ್ಕೊಂಡು ಬಿಟ್ರೆ ಸ್ವಚ್ಛ ಇರ್ತೈತಿ. ಆಮೇಲೆ ಕಸ ಎಲ್ಲ ಗುಡಿಸ್ಕೊಂಡು ಮತ್ತು ಬಕೆಟ್ನಾಗ ಹಾಕ್ಕೊಂಡು ಕಸದಾಗೂ ಒಕ್ಕಟಾಗಿ ಬರ್ತೈತೆ ಅಂತಂದು ಒಂದು ಬಕೆಟನ್ನು ಕೂಡ ತಂದೇನಿ ರೀ. ಆ ಬಕೆಟ್ನಾಗ ಎಲ್ಲ ದುಂಡು ಮಾಡಿ ಹೊಡ್ಕೊಂಡು ನಾ ಈಗ ತುಂಬ್ಕೊಂಡು ಬಿಡ್ತೀನಿ ರೀ ಫ್ರೆಂಡ್ಸ್. ಯಾಕಂದರೆ ಎಲ್ಲ ಸ್ವಚ್ಛ ಆಗ್ಬಿಡ್ತೈತೆ ರೀ ಕಸ ಹೊಡ್ಕೊಂಡು ಬಿಟ್ರೆ ಬೆಳಿಗ್ಗೆ. ಇಲ್ಲಾಂದ್ರೆ ಆಮೇಲೆ ನೋಡಬಾರ್ದ್ರಿ, ಆ ಥರ ಆಗಿರ್ತೈತೆ ರೀ ಫ್ರೆಂಡ್ಸ್ ಇದು ಅಪಾರ್ಟ್ಮೆಂಟ್ ಹತ್ರ. ಅದಕ್ಕೆ ಮತ್ತು ನಾನು ಜಲ್ದಿ ಎದ್ದಿದ್ನಲ್ರಿ, ಕುತ್ಕೊಂಡು ಏನು ಮಾಡೋದು ಅಂತ ಅಂದ್ಕೊಂಡು ಈಗ ಈ ಕೆಲಸ ಮಾಡಿದ್ದಾರೆ ನಾನು. ಈಗ ಇದನ್ನು ಹೊಡ್ಕೊಂಡ್ಮೇಲೆ ಇನ್ನೂ ಆಫೀಸ್ ನಮ್ಮ ಸರ್ ಕುಂದಿರ್ತಾರಲ್ರಿ, ಅದು ಆಫೀಸ್ ಒರೆಸ್ಕೋಬೇಕು ರೀ. ಇನ್ನೂ ಕಸ ಅಲ್ಲಿನೂ ಕಸ ಅನ್ನೆಲ್ಲ ಮಾಡ್ಕೊಂಡು ಬರ್ಬೇಕು ರೀ ಫ್ರೆಂಡ್ಸ್. ಅದೆಲ್ಲ ಏನು ತೋರ್ಸಂಗಿಲ್ಲ ರೀ ನಾನು. ಯಾಕಂದ್ರೆ ಇವತ್ತನ ಇದು ಕೆಲಸ ನಾನು ತೋರಿಸಿದ್ದ ಸ್ವಲ್ಪ ಜಾಸ್ತಿ ಆಗೈತೆ ಅಂತ ಅಂದ್ಕೊಳಕತ್ತೀನಿ ರೀ ಫ್ರೆಂಡ್ಸ್. ಅದ್ರ ಸಂಬಂಧ ನಾನು ಆಫೀಸಿಂದ ಏನು ತೋರಿಸಿಲ್ಲ ರೀ. ಸೊ ಇದನ್ನು ಕೆಲಸ ಹೊಡ್ಕೊಂಡು ಹೋಗಿ ನಾನು ಆ ಕೆಲಸನ ಮಾಡ್ಕೊಂಡು ಬಂದೆ ರೀ. ಮಾಡ್ಕೊಂಡು ಬಂದು ಇನ್ನೂ ಕೆಲಸ ಮನ್ಯಾಗೂ ಭಾಳ ಅದಾವ್ರಿ ಫ್ರೆಂಡ್ಸ್. ಬೆಳಗ್ಗೆಯಿಂದ ಪುರ್ಸುತ್ತೆ ಇಲ್ಲ ರೀ ನನಗೆ. ಎದ್ದಾಗಿಂದ 4 ಗಂಟೆ ಎದ್ದೇನೆ ರೀ. ಅಡುಗೆ ಮಾಡ್ಕೊಂಡು ತಿನ್ನಬೇಕು. ಆಮೇಲೆ ನಮಾಜ್ ಕುರಾನ್ ಎಲ್ಲ ಓದ್ಕೊಂಡು ಮ್ಯಾಲಿಂದು ಎಲ್ಲ ಕೆಲಸ ಅಂದ್ರೆ ಸಿಕ್ಕಾಪಟ್ಟೆ ಕೆಲಸ ಆಗ್ಬಿಟ್ಟತ್ರಿ. ಒಬ್ರಿಗೆ ಅಂದ್ರೆ ಭಾಳ ಹೆವಿ ಆಗ್ಬಿಡ್ತತ್ರಿ ಕೆಲಸ ಯಾವಾಗಲೂ. ಸೊ ಒಬ್ರು ಏನಾರು ಜೊತೆಗಿದ್ರೆ ಕೆಲಸ ಮಾಡ್ರೆ ಏನಾರು ಆಕೈತೆ ರೀ. ನಮ್ಮ ಮನೆಯವರು ಮಲ್ಕೊಂಡಿದ್ರೆ ಮತ್ತು ಅವ್ರಿಗೇನು ಎಬ್ಬಿಸ್ಲಿ ಅಂತಂದು ನಾನು ಎಬ್ಸಕ್ಕೆ ಹೋಗಿಲ್ಲ ರೀ ಫ್ರೆಂಡ್ಸ. ನಾನು ಮಾಡ್ಕೊಂಡು ಬಂದುಬಿಟ್ರಿ. ನನಗೆ ಅದೆಲ್ಲ ಇಷ್ಟನೂ ಆಗಂಗಿಲ್ಲ ರೀ ಎಬ್ಸೋದು. ನೋಡ್ರಿ ಫ್ರೆಂಡ್ಸ ಎಷ್ಟು ಸ್ವಚ್ಛ ಹತ್ರ ನಮ್ಮ ಅಪಾರ್ಟ್ಮೆಂಟ್. ಇವು ಹಳಿ ಎಲ್ಲ ಬಿದ್ದು ಬಿಟ್ಟಿರ್ತಾವೆ ರೀ ಬೆಳಗ್ಗೆ ಎದ್ದು ನೋಡ್ರಿ. ಈ ಕಡೆದೆಲ್ಲ ಹೊಡ್ಕೊಂಡೇನು ರೀ, ಮುಗಿತ್ರಿ ಈ ಕೆಲಸ. ಈಗ ಆಫೀಸ್ ಒಂದೈತ್ರಿ, ಒರೆಸ್ಕೊಂಡು ಬರೋದು. ಈಗ ಹೋಗ್ತೀನಿ ರೀ ಆ ಕಡೆ. ನೋಡ್ರಿ ಇಲ್ಲೇ ನಮ್ಮ ಅಪಾರ್ಟ್ಮೆಂಟ್ ಒಳಗಡೆ ಎಷ್ಟು ಕತ್ಲು ಕಾಣಕತ್ತೈತೆ ರೀ. ಹೊರಗಡೆ ಎಲ್ಲ ಬೆಳಕಾಗಿತ್ತು ರೀ. ನೋಡ್ರಿ ಮನೆ ಎಲ್ಲ ಸ್ವಚ್ಛ ಮಾಡ್ಕೊಂಡು ಬಾಂಡೆನೂ ಎಲ್ಲ ಖಾಲಿ ಮಾಡ್ಕೊಂಡೆ ರೀ. ಗ್ಯಾಸಿನ ಕಟ್ಟಿ ಎಲ್ಲ ಅದು ಸ್ವಚ್ಛ ಮಾಡ್ಕೊಂಡು ಬಾಂಡೆ ತಿಕ್ಕೊಂಡು ಬಂದೇನಿ ರೀ ಫ್ರೆಂಡ್ಸ್. ಚಾನು ಮಾಡೇನಿ ರೀ. ಸೊ ನಮ್ಮ ಮನೆಯವ್ರು ಚಹಾ ಕೊಟ್ಟೇನಿ ರೀ ಈಗ. ಸುಮ್ಮ ಅನ್ನ ಉಣ್ಣಾಕ್ತೇನ್ಮ? ಊಟ ಮಾಡ್ಸಾಗತ್ತೆ ರೀ. ಊಟ ಅನ್ನ ಸಾರು ಊಟ ಮಾಡಾಕತ್ತಾಳ ಇವತ್ತು. ಯಾಕೆ ಮಾಡ್ಸು ಬರೀ ಅವು ಕೇಕ್ ಅವು ಇವ ಸಾರಿ ಅದು ದಿನ ಆಕಿಗೆ ನಾಷ್ಟ ಕಟ್ಟಕ್ಕೆ ಒಂದು ಚಿಂತೆ ಆಗ್ಬಿಟ್ಟೈತಿ. ಈಗ ಅದಕ್ಕೆ ನಾಷ್ಟನೂ ಮಾಡಿ ಹೋಗಂಗಿಲ್ಲಲ್ಲ ಆಕೆ. ಅನ್ನ ಸಾರು ಊಟ ಮಾಡಿಬಿಡುವ ಅಂತಂದು ಅನ್ನ ಸಾರು ಊಟ ಮಾಡ್ಸಾಗತ್ತೀನಿ. ಎಲ್ಲ ಕೂಡ ಉಂಡ್ಯಾಕೆ ನಾವು ರೋಜಾ ಇಲ್ರಿಪ್ಪ. ಯಾಕ್ರಿ? ನಮ್ಮ ಕೆಲಸನ ಭಾಳ ಆಕೈತಿ. ನಾವು ಎಲ್ಲಿ ರೋಜಾರನು? ಸುಮ್ಮನೆ ನೀನು ಇರ್ತೇನಮ್ಮ ರೋಜಾ? ಒಲ್ಲೆ ಆಕೆ ಇನ್ನೂ ದೊಡ್ಡ ಆಗಿಬಿಟ್ಟ. ಇನ್ನು 10 ವರ್ಷದಕ್ಕೆ ಆಗೋ ಮಟ ರೋಜಾ ಇರಂಗಿಲ್ಲ ಆಕೆ.
का उसका बर्थडे रात में है करते। ನೋಡಿರಿ ಫ್ರೆಂಡ್ಸ, ಈಗ ಸುಮ್ಮಗ ರೆಡಿ ಮಾಡಿ ಕಳಿಸಿದ್ರೆ ಆಕೆಗೆ ಬೆಳಿಗ್ಗೆನ ಜಳಕ ಮಾಡೋಕೆ ನೀರು ಇಟ್ಟಿದ್ದಾರೆ. ಸೊ ಎಬ್ಬಿಸಿ ಒಂದು ಸ್ವಲ್ಪ ಜಳಕ ಎಲ್ಲ ಮಾಡಿಸಿದ್ದಾರೆ. ಅದಕ್ಕೂ ಹಾಳಾಗತ್ತಿದ್ಲ ರೀ, ಈಗ ಊಟ ಮಾಡೋಕ್ಕೂ ಹಾಳಾಗತ್ತಿದ್ಲ ರೀ. ಹಂಗೆ ಹಿಂಗೆ ಹೇಳಿ ಒಂದು ಟೀಚರ್ ಹೊಡಿತಾರ ಅಂತ ಹೇಳಿ ಒಂದು ಸ್ವಲ್ಪ ಊಟ ಮಾಡಿಸೇನ್ರಿ. ಇಲ್ಲಿಕ್ರೆ ಊಟನ ಮಾಡಂಗಿಲ್ಲ ರೀ ಆಕಿ. ಒಟ್ಟು ಆಕಿ ಬೆಳಿಗ್ಗೆ ನಾಷ್ಟ ಇಲ್ಲರಿ, ಊಟ ಇಲ್ಲರಿ, ಹಂಗೆ ಹೋಗ್ಬಿಡ್ತಾಳ್ರಿ. ಒಂದು ಗ್ಲಾಸ್ ಇದು ಸಹಿತ ಕುಡಿಯಂಗಿಲ್ಲ ನೋಡ್ರಿ ಆಕಿ, ಹಾಲು ಏನು ಅಕ್ಕ. ನನಗಂತೂ ಅದೇ ಒಂದು ಚಿಂತೆ ಆಗಿತ್ತು ರೀ. ಇವತ್ತು ಒಂದು ಸ್ವಲ್ಪ ಊಟ ಮಾಡ್ಕೊಂಡು ಹೋಗಿ ಅಡ್ರೆಸ್ಸು ಖುಷಿ ಆಗತ್ತೆ ರೀ ಫ್ರೆಂಡ್ಸ್. ಹಂಗೆ ಬರ್ರಿ ಫ್ರೆಂಡ್ಸ್, ಈಗ ಅರ್ಬಿ ಇದು ಮಾಡಿದ್ದೈತ್ರಿ, ಒಗ್ದಿದ್ದೈತಾವಲ್ರಿ, ಅದು ಮಾಡಿಸ್ತೇನೆ ರೀ. ಕೆಲಸ ಏನು ಮುಗಿಯಂಗಿಲ್ಲ ರೀ, ಏನು ಎಷ್ಟು ಮಾಡಿದ್ರು ಮನ್ಯಾಗಿನ ಕೆಲಸ ಮುಗಿಯಂಗಿಲ್ಲ ರೀ ಫ್ರೆಂಡ್ಸ. ಈಗ ಅರ್ಬಿ ಎಲ್ಲ ತಂದು ಇಟ್ಟೇನೆ ರೀ. ನೋಡ್ರಿ ಇಲ್ದ ಹೆಂಗೆ ಬೇಕು ಹಂಗೆ ಒಗ್ದೇನೆ ರೀ. ಬ್ಯಾಸ್ರನ್ಸ್ ಎಷ್ಟು ಅಂತಂದು ಕೆಲಸ ಮಾಡ್ಬೇಕ್ರಿ. ಒಂದು ಬೆಳಗ್ಗೆಯಿಂದ ಕೆಲಸ ಮಾಡಾಕತ್ತೇನೆ ರೀ, ಏನು ಕೆಲಸನ ಮುಗಿಯವಲ್ದ್ರಿ. ಈಗ ಅದಕ್ಕೆ ಒಂದು ಸ್ವಲ್ಪ ಇದೆಲ್ಲ ಮಾಡಿಸ್ತೇನೆ ರೀ. ಅರ್ಬಿ ಬಾಂಡೆನ ಹಂಗೆ ಇಟ್ಟೇನೆ ರೀ, ಬಾಂಡೆ ಜೋಡಿಸ್ಬೇಕು ರೀ. ನೋಡ್ತೀನಿ ರೀ, ಈಗ ಎಲ್ಲ ಕೆಲಸ ಮಾಡ್ಕೊಂಡು ಬಿಡ್ತೀನಿ ರೀ. ಮತ್ತು ನಾನು ಒಬ್ಬಳಾಗ್ತೇನೆ ರೀ. ಈಗ ನಮ್ಮ ಮನೆಯವರು ಎಲ್ಲೇ ಹೋಗ್ಯಾರ, ಅವರು ಯಾವಾಗ ಬರ್ತಾರೋ ಏನೋ ಗೊತ್ತಿಲ್ಲ. ಸುಮ್ಮನೆ ಹೋಗ್ಯಾಡ್ರಿ ಒಬ್ಬಳ. ನಿದ್ದೆ ಒಂದು ಬರಾಕತ್ಬಿಟ್ಟವ್ರಿ, ಏನು ಒಟ್ಟು ಮಕ್ಕೊಂಡೇ ಇಲ್ಲ ಏನಿಲ್ರಿಪ್ಪ. ನಿದ್ದೆ ಅಂತೂ ಜಗ್ಗಿ ಬರಾಕತ್ತವ್ರಿ. ಅದು ನಿದ್ದೆನೇ ಬರೋಂಗಿಲ್ಲ ರೀ ಮಕ್ಕೊಂಡ್ರು. ಕೆಲಸ ಮಾಡ್ತೀನಿ ರೀ. ಕೆಲಸ ಇದ್ರೆ ಮೈ ತುಂಬ ಕೆಲಸ ಇದ್ರೆ ನಿದ್ದೆ ಬರೋಂಗಿಲ್ಲ ರೀ. ಕೆಲಸ ಇರ್ಲಿಕ್ರೆ ನಿದ್ದೆ ಜಾಸ್ತಿ ಬರ್ತಾವ್ರಿ ಫ್ರೆಂಡ್ಸ್. ನೋಡಿರಿ, ಈಗ ರೋಜಾ ಬಿಡೋ ಟೈಮ್ ಆಗಿತ್ತು ರೀ. ನಾನಂತರೂ ಬ್ರಷ್ ಮಾಡ್ಕೊಂಡು ಬಂದೆ ರೀ, ಮುಖ ತೊಗೊಂಡು ಬಂದೆ ರೀ. ಸೊ ನೀನಂತರೂ ಏನೋ ಸ್ಪೆಷಲ್ ಮಾಡಿದ್ದೆ ರೀ. ನಾನು ತಂದೆ ರೀ ರೊಟ್ಟಿ. ಏನಂದ್ರೆ ಇವತ್ತೇನೇನಿಲ್ಲ ನೋಡಿರಿ ಫ್ರೆಂಡ್ಸ. ಅದ್ರಾಗ ಮನ್ಯಾಗ ಸಂತಿನೂ ಇಲ್ಲ, ಏನು ಇಲ್ಲ ರೀ. ಎಲ್ಲ ಖಾಲಿ ಆಗಿಬಿಟ್ಟದೆ ರೀ. ಈಗ ರೋಜಾ ಬಿಟ್ಟು ತಿನ್ನೋಕೆ ಏನಿಲ್ಲ ರೀ. ಸೊ ಅದಕ್ಕೆ ಚಹಾ ಮಾಡಬೇಕು ಅಂತ ಚಹಾ ಮಾಡ್ಕೊಂಡಾಗತ್ತೇನೆ ರೀ. ಸಾರು ಇತ್ತು ರೀ, ಅದಾಗ ಬಿಟ್ಟಿದ್ದೆ. ಮನೆಯವ್ರಿಗೆ ಅನ್ನ ಇದೈತೆ. ಈಗೇನು ಇಲ್ಲ ರೀ, ನಿನ್ನೆ ಏನೋ ಒಂದು ಸ್ವಲ್ಪ ಇತ್ತು ರೀ, ಅದನ್ನ ಮಾಡಿದ್ದೆ ರೀ ಫ್ರೆಂಡ್ಸ. ಈಗ ಚಹಾ ಕುಡಿಯೋಣಂತ್ರಿ ರೋಜಾ ಬಿಟ್ಟ ಮೇಲೆ. ಸೊ ಚಹಾ ಮಾಡ್ಕೊತೀನಿ ರೀ ಸ್ವಲ್ಪ. ನಾನು ಜಾಸ್ತಿ ಚಹಾ ಕುಡಿಯೋಂಗಿಲ್ಲ ರೀ ಫ್ರೆಂಡ್ಸ, ಯಾಕಂದ್ರೆ ನಂಗೆ ಯಾವಾಗಲೂ ರೂಢ ಇಲ್ಲರಿ. ಬೆಳಿಗ್ಗೆ ಅಷ್ಟೇ ನಾನು ಕುಡಿಯೋದ್ರಿ, ಅದು ಅರ್ಧ ಕಪ್ ಈಗಲೂ ಅರ್ಧ ಕಪ್ ಕುಡಿತೇನೆ ರೀ. ನಮ್ಮ ಮನೆಯವರು ಏನೂ ಕುಡ್ದಿಲ್ಲ ರೀ, ಅವರು ಏನೂ ಮಾಡಿಕೊಟ್ಟೇ ಇಲ್ಲ ರೀ. ಒಬ್ಬರ ನಾವಲ್ಲಿ ಬಿಡ ಅಂತಂದು ಅಂದ್ರಿ ರೀ ಫ್ರೆಂಡ್ಸ. ಯಾಕಂದ್ರೆ ಈಗ ಒಂದು ಸ್ವಲ್ಪ ಚಹಾ ಮಾಡ್ತೀನಿ ರೀ ಇಬ್ಬರಿಗೂ. ನಮ್ಮ ಸುಮ್ಮು ಅಂತ ಕುಡಿಯೋಂಗೆ ಇಲ್ಲ ರೀ, ಯಾವಾಗಲೂ ಚಹಾ ಅದು ರೂಢಾನೇ ಇಲ್ಲ ರೀ ಈಗ. ಒಂದು ಡಬ್ರಿ ಇಟ್ಟೇನೆ ರೀ, 2 ಕಪ್ ಆಗಷ್ಟು ಮಾಡ್ಕೊತೀನಿ ರೀ. ಅದು ಸಂತೆ ನಾಳೆ ಶುಕ್ರವಾರ ಸಂತೆ ಐತಲ್ರಿ, ನಾಳೆ ಮಾಡ್ಕೊಂಡು ಬಂದ್ರಾತ ಅಂತಂದು ಏನು ಮಾಡೇ ಇಲ್ಲರಿ ನಮ್ಮ ಮನ್ಯಾಗ ಇವರು. ನೋಡ್ಬೇಕ್ರಿ, ನಾಳೆ ಶುಕ್ರವಾರ ಐತಿ, ಸಂತೆ ಮಾಡ್ಕೊಂಡು ಬಂದ್ರೆ ಏನೋ ಒಂದು ಸ್ವಲ್ಪ ರೋಜಾ ಇಡಾಕು ಒಂದು ಸ್ವಲ್ಪ ಚಲೋ ಆಗ್ತೈತ್ರಿ. ಅಂದ್ರೆ ಏನಾರು ಬೇಕಲ್ರಿ ಊಟ ಮಾಡೋಕೆ ಏನು ಇರಲಿಲ್ಲ ಅಂದ್ರೆ ಹೆಂಗಿರ್ಬೇಕು ರೀ ರೋಜಾನು. ಸಕ್ರೆ ಹಾಕೇನಿ ರೀ, ಚಾಪುಡಿ ಹಾಕೊಂತೀನಿ ರೀ. ಒಂದು ಅರ್ಧ ಗ್ಲಾಸ್ ಚಹಾ ಕುಡಿದ್ಬಿಟ್ರೆ ಸಾಕ್ರಿ. ಮತ್ತು ಆಮೇಲೆ ನೋಡಿ ಅಡುಗೆ ಮಾಡ್ಕೊತೀನಿ ರೀ. ಚಹಾ ನೋಡ್ರಿ ಕುದಿಯಾಗ ಬಂದೈತಿ ಫ್ರೆಂಡ್ಸ. ಏನೋ ಪರಿಸ್ಥಿತಿ ತಕ್ಕಂಗೆ ಹೋಗ್ಬೇಕಂತಾರಲ್ರಿ ಫ್ರೆಂಡ್ಸ, ಆ ಪರಿಸ್ಥಿತಿ ಬಂದೈತೆ ರೀ ನಮ್ಗೆ. ಎಲ್ಲ ಕೆಲಸನೂ ಹೋಗ್ಯಾವ್ರಿ, ಮತ್ತು ಏನು ಮಾಡ್ಬೇಕು ರೀ ಫ್ರೆಂಡ್ಸ. ಇದ್ದಿದ್ರಾಗ ಹೆಂಗಾರ ಮಾಡ್ಕೊತ ಹೋಗೋದ್ರಿ. ಮತ್ತು ನಮ್ಮದು ರೋಜಾ ಇರೋದು ಕರ್ತವ್ಯನ ಐತ್ರಿ. ಸೊ ನಮ್ಗೆ ಆದಷ್ಟು ನಾವು ಇದ್ರೂ ನಡಿತೈತ್ರಿ. ಈಗ ನೋಡ್ರಿ ಚಹಾ ಕುದಿಯಾಗತ್ತೈತಿ, ಈಗ ಹಾಲು ಹಾಕ್ಕೊಂತೀನಿ ರೀ. ಚಹಾ ಅಂತ ರೆಡಿ ಆತ್ರಿ. ಒಂದು ಸ್ವಲ್ಪ ಬಿಸಿ ಮಾಡಿ ಇಡ್ತೇನೆ ರೀ. ಇನ್ನೊಂದು 5 ನಿಮಿಷ ಐತ್ರಿ ಬಿಡೋದು. ಇವತ್ತಿಗೆ 3 ರೋಜಾ ಆತ್ರಿ. ಮನ್ಯಾಗ ಹಣ್ಣು ಇಲ್ಲ, ಹಂಪ್ಲನೂ ಇಲ್ಲ, ಏನೂ ಇಲ್ಲರಿ. ಸೊ ಇದ್ದಿದ್ರಾಗ ಇದು ಖರ್ಜೂರ ಒಬ್ಬರು ಹೇಳಿದ್ರು ಫ್ರೆಂಡ್ಸ, ಖರ್ಜೂರ ತಿಂದು ಒಂದು ಸ್ವಲ್ಪ ರೋಜಾ ಬಿಡ್ರಿ ಅಂತಂದು
ಅದು ಇಲ್ಲರಿ ಮನ್ಯಾಗ ಖರ್ಜೂರನೂ ತಂದಿಲ್ಲರಿ. ಸೊ ಇಲ್ಲೇ ಅಂಗಡಿನೂ ಭಾಳ ದೂರ ಅದಾವಲ್ರಿ, ಎಲ್ಲಿ ಹೋದ್ರೂ ಪ್ಯಾಟ್ಯಾಗನೂ ಹೋಗ್ಬೇಕ್ರಿ ತರಾಕ. ನಾವು ಪ್ಯಾಟಿಗೆ ಹೋಗಿಲ್ಲಲ್ರಿ ಫ್ರೆಂಡ್ಸ. ಇಲ್ಲೇ ಉಪ್ಪು ತಿಂದು ಒಂದು ಸ್ವಲ್ಪ ರೋಜಾ ಬಿಡಾಕತ್ತೀನಿ ರೀ. ಈಗ ನೋಡ್ರಿ ನಾನಂತರೂ ರೋಜಾ ಬಿಟ್ಟೆ ರೀ ಫ್ರೆಂಡ್ಸ. ಈಗ ಅಡುಗೆ ಮಾಡಾಕತ್ತೀನಿ ರೀ. ಚಾ ಅಷ್ಟು ಕುಡಿದರೆ ಈಗ ಅಡುಗೆ ಏನು ಮಾಡಾಕತ್ತೀನಿ ಅಂದ್ರೆ ಸಪ್ಪನ ಬೇಳೆ ಸಾರು ಮಾಡೇನಿ ರೀ. ಏನು ಟಮಾಟಿ ಇಲ್ಲಲ್ರಿ, ಮತ್ತು ಅದಕ್ಕೆ ಒಂದು ಸ್ವಲ್ಪ ಸಪ್ಪನ ಬೇಳೆ ಸಾರು ಮಾಡೇನಿ ರೀ. ಆಮೇಲೆ ಒಂದು ಸ್ವಲ್ಪ 2-4 ಆಗಷ್ಟು ರೊಟ್ಟಿ ಮಾಡಾಕತ್ತೀನಿ ರೀ. ನಮ್ಮ ಮನೆಯವ್ರು ಏನು ರೊಟ್ಟಿನ ಮಾಡಿಲ್ರಿಪ್ಪ ಅವ್ರಿಗೆ. ಬೆಳಿಗ್ಗೆ ಒಂದು ಸ್ವಲ್ಪ ನನಗೆ ಮಾಡ್ಕೊಂಡಿದ್ದೆ ರೀ ಸೈರಿಗೆ. ಅದ್ರಾಗ ಒಂದು ಏನೋ ಉಳ್ದಿತ್ತು, ಅದು ಒಂದು ತಿಂದಿದ್ದಾರೆ ಅವರು. ಇಲ್ಲಾಂದ್ರೆ ರೊಟ್ಟಿ ಮಾಡ್ತಿದ್ರೆ ನಾನು ಬೇಸರ ಮಾಡ್ಕೊಂಡ್ಬಿಟ್ಟೆ. ಈಗ ಒಂದು ಸ್ವಲ್ಪ ಅದು ಬೇಳೆ ಸಾರು ಐತಲ್ರಿ, ಅದ್ರಾಗ ತಿಂತಾರಂತಂದು ರೊಟ್ಟಿ ಮಾಡ್ಕೊಳಕತ್ತೀನಿ ರೀ. ಅನ್ನ ಅಂತರ ಐತ್ರಿ, ಅದು ಮಧ್ಯಾಹ್ನದ ಅನ್ನ ಐತ್ರಿ. ಒಂದು ಚೂರು ಇಷ್ಟ ಬೇಳೆ ಸಾರು ಐತ್ರಿ. ಈಗ ಸಪ್ಪನ ಬೇಳೆ ಸಾರು ಮಾಡೇನಿ ರೀ. ನಾನು ಸುಮ್ಮನೆ ಅದನ್ನ ಊಟ ಮಾಡ್ತೀವಿ ರೀ. ಸೊ ಫೈನಲಿ ರೊಟ್ಟಿ ಅಂತೂ ಮಾಡಿದೆ ರೀ. ನಾನು ಒಂದು 4-5 ಮಾಡಿದೆ ರೀ ಅಷ್ಟೇ, ಜಾಸ್ತಿ ಏನು ಮಾಡಿಲ್ಲರಿ ಫ್ರೆಂಡ್ಸ. ಮತ್ತು ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳಕತ್ತೀನಿ ರೀ ಫ್ರೆಂಡ್ಸ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡಾಕತ್ತೀರಿ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ರೆಂಡ್ಸ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಗುಡ್ ನೈಟ್.